ಚಿಕ್ಕಣ್ಣಸ್ವಾಮಿ ದೇವಾಲಯ ಅರ್ಚಕರ ಅಭಿಮಾನಿ ಅಕ್ರಮ ಸಂಬಂಧ. ಇನ್ನು ಅಕ್ರಮ ಸಂಬಂಧ ಜೊತೆಗೆ ಪತ್ನಿಗೆ ಮಾಹಿತಿ, ಜೀವ ಬೆದರಿಕೆ, ಆತ್ಮಹತ್ಯೆ. ಇದು ಚಿಕ್ಕಣ್ಣಸ್ವಾಮಿ ದೇವಾಲಯ ಅರ್ಚಕರ ಅಭಿಮಾನಿಯೇ ಅಕ್ರಮ ಸಂಬಂಧದ ವಿಚಾರ. ಅಕ್ರಮ ಸಂಬಂಧ, ಪತ್ನಿಗೆ ಅದು ಮಾಹಿತಿ, ಜೊತೆಗೆ ಜೀವ ಬೆದರಿಕೆ ಮತ್ತು ಆತ್ಮಹತ್ಯೆ. ಕಾಮದಾಟಕ್ಕೆ ಅಡ್ಡಿಯಾದ ಸ್ನೇಹಿತನನ್ನು ಬೆದರಿಸಿದ್ದಕ್ಕೆ ಸೂಸೈಡ್. ನೋಡಿ, ವಿಡಿಯೋ ಮಾಡಿಟ್ಟು ಸ್ನೇಹಿತ ಚೇತನ್ ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ತುಮಕೂರು ತಾಲೂಕಿನ ರಾಮೇನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿಡಿಯೋ ಚಿತ್ರೀಕರಣ ಮಾಡಿ ಆತ್ಮಹತ್ಯೆಗೆ ಚೇತನ್ ಶರಣಾಗಿದ್ದಾನೆ. ಇದು ತುಮಕೂರಿನ ರಾಮೇನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ. ನೋಡಿ, ವಿಡಿಯೋ ಚಿತ್ರೀಕರಣ ಮಾಡಿ ಆತ್ಮಹತ್ಯೆಗೆ ಏನು ಚೇತನ್ ಶರಣಾಗಿದ್ದಾನಲ್ಲ, ಚೇತನ್ ಮಾಡಿರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಪವರ್ ಟಿವಿಗೆ ಲಭ್ಯವಾಗಿದೆ. ನೋಡಿ, ಬೆದರಿಕೆ ಹಾಕಿ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡಿರುವಂಥದ್ದು ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲೇ ಬ್ಲ್ಯಾಕ್ ಮೇಲ್ ನಡೆದಿದೆ. ಜೊತೆಗೆ ಇಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿ ಆತ್ಮಹತ್ಯೆಗೂ ಕೂಡ ಚೇತನ್ ಶರಣಾಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಚಿಕ್ಕಣ್ಣಸ್ವಾಮಿ ಅರ್ಚಕರ ಅಭಿಮಾನಿಯಾದಂತಹ ಕಟ್ಟೆ ನಾಗರಾಜು. ಈ ಕಟ್ಟೆ ನಾಗರಾಜು ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದ. ಏನೋ ಆತನ ಬಗ್ಗೆ ಪತ್ನಿಗೆ ಮಾಹಿತಿಯನ್ನು ಕೂಡ ಕೊಡ್ತಾನೆ. ಕಟ್ಟೆ ನಾಗನ ಪತ್ನಿಗೆ ಏನೀಗ ಮಾಹಿತಿ ತಿಳಿಸ್ತಾನಲ್ಲ ಚೇತನ್, ಇದಕ್ಕೆ ಗಲಾಟೆ ಆಗ್ತದೆ. ಚೇತನ್ ನೀಡಿದ ಮಾಹಿತಿಯನ್ನು ತಿಳಿದು ಕಟ್ಟೆ ನಾಗರಾಜು ಬೆದರಿಕೆ ಹಾಕ್ತಾನೆ. ಇನ್ನು ಚಿಕ್ಕಣ್ಣಸ್ವಾಮಿ ಅರ್ಚಕರ ಅಭಿಮಾನಿಯಾದಂತಹ ಕಟ್ಟೆ ನಾಗರಾಜು ಅನೈತಿಕ ಸಂಬಂಧದ ಬಗ್ಗೆ ಆತನ ಪತ್ನಿಗೆ ಮಾಹಿತಿ ರವಾನೆ ಆಗ್ತದೆ. ಕಟ್ಟೆ ನಾಗನ ಪತ್ನಿಗೆ ಸ್ನೇಹಿತ ಚೇತನ್ ತಿಳಿಸ್ತಾನೆ. ಇದಕ್ಕೆ ಆಗಿರುವಂಥ ಗಲಾಟೆ. ಚೇತನ್ ನೀಡಿದ ಮಾಹಿತಿಯನ್ನು ತಿಳಿದು ಕಟ್ಟೆ ನಾಗರಾಜ್ ಬೆದರಿಕೆ ಹಾಕ್ತಾನೆ. ನನ್ನ ಪತಿ ಕಾಲು ಮುರಿತಾನೆ, ಎಚ್ಚರ ಅಂತ ನಾಗರಾಜ್ ಪತ್ನಿ ಹೇಳಿದ್ಲು. ಪತ್ನಿ ಮಾತಿಗೆ ಹೆದರಿ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಚೇತನ್ ಶರಣಾಗಿದ್ದಾನೆ. ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ ಚೇತನ್ ಸಾವನ್ನಪ್ಪಿದ್ದಾನೆ. ಸದ್ಯ ಹೆಬ್ಬೂರು ಪೊಲೀಸ್ ಠಾಣೆಗೆ ಈಗ ಚೇತನ್ ತಂದೆ ದೂರು ಕೊಟ್ಟಿದ್ದಾರೆ. UDR ಅನ್ನು ದಾಖಲಿಸಿಕೊಂಡು ಹೆಬ್ಬೂರು ಠಾಣೆ ಪೊಲೀಸ್ನವರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಇದುವರೆಗೂ ಆರೋಪಿ ಕುರಿತಂತೆ ಈಗ ಪೊಲೀಸ್ನವರು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ನೀಡಿಲ್ಲ. ನೋಡಿ, ಚಿಕ್ಕಣ್ಣಸ್ವಾಮಿ ಅರ್ಚಕರ ಅಭಿಮಾನಿಯಾಗಿದ್ದಾನೆ ಕಟ್ಟೆ ನಾಗರಾಜು. ಆತನ ಅನೈತಿಕ ಸಂಬಂಧದ ಬಗ್ಗೆ ಕಟ್ಟೆ ನಾಗರಾಜು ಪತ್ನಿಗೆ ಆತನ ಸ್ನೇಹಿತನೇ ಆಗಿರುವಂತಹ ಚೇತನ್ ಮಾಹಿತಿ ಕೊಡ್ತಾನೆ. ಇದಕ್ಕೆ ಗಲಾಟೆ ನಡೀತದೆ. ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಹೆದರ್ಕೊಂಡು ಆತ ಮಾತ್ರೆ ನುಂಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನೋಡಿ, ಈ ಸ್ನೇಹಿತರ ಒಳಗಡೆನೆ ಒಂದಿಷ್ಟು ಮುನಿಸುಗಳು ಆಗಿರುವಂಥದ್ದು. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಕಟ್ಟೆ ನಾಗರಾಜ ಮತ್ತು ಚೇತನ್ ಇಬ್ಬರನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆ ಕಟ್ಟೆ ನಾಗರಾಜನ ಅನೈತಿಕ ಸಂಬಂಧವನ್ನು ಸ್ವತಃ ಕಟ್ಟೆ ನಾಗರಾಜನ ಪತ್ನಿಗೆ ಮಾಹಿತಿಯನ್ನು ಚೇತನ್ ಕೊಡ್ತಾನೆ. ಈ ಸಂಬಂಧ ಆಗಿರುವಂತಹ ಗಲಾಟೆ, ಘರ್ಷಣೆ ಅದೀಗ ಕೊಲೆ ಹಂತಕ್ಕೂ ಹೋಗಿ ನಿಂತಿದೆ. ಅಂದರೆ ಇದು ಆತ್ಮಹತ್ಯೆ ಹಂತಕ್ಕೂ ಹೋಗಿ ನಿಂತಿದೆ. ಜೊತೆಗೆ ಈಗ ಅದು ಪೊಲೀಸ್ ಕೇಸ್ ಕೂಡ ಆಗಿದೆ. ನಾಗಣ್ಣಂದು ಅಫೇರ್ ಅಣ್ಣ, ನಾನು ಸೂಸೈಡ್ ಮಾಡ್ಕೊಳಕ್ಕೆ ಕಾರಣ ನಾಗಣ್ಣಂದು ಅಫೇರ್ ಇದ್ದಿದ್ದು ಅವ್ರ ಮನೆಗೆ ಗೊತ್ತಾಗೈತೆ. ಅದು ನಾನೇ ಹೇಳಿದ್ದೀನಿ ಅಂದ್ಬಿಟ್ಟು ನನಗೆ ಟಾರ್ಚರ್ ಮಾಡ್ತಿದ್ದಾರೆ. ನಿನ್ನೆಯಿಂದೇನು ನಿನ್ಗೆ ಹೊಡಿತೀನಿ, ಸಾಯಿಸ್ತೀನಿ ಅಂತ ಟಾರ್ಚರ್ ಮಾಡ್ತಿದ್ದಾರೆ. ಆ ಟಾರ್ಚರ್ಗೋಸ್ಕರ ನಾನು ಸಾಯ್ತಾ ಇರೋದು. ಅಣ್ಣ, ನಾನು ಸೂಸೈಡ್ ಮಾಡ್ಕೊಳಕ್ಕೆ ಕಾರಣ ನಾಗಣ್ಣಂದು ಅಫೇರ್ ಇದ್ದಿದ್ದು ಅವ್ರ ಮನೆಗೆ ಗೊತ್ತಾಗೈತೆ. ಅದು ನಾನೇ ಹೇಳಿದ್ದೀನಿ ಅಂದ್ಬಿಟ್ಟು ನನಗೆ ಟಾರ್ಚರ್ ಮಾಡ್ತಿದ್ದಾರೆ. ನಿನ್ನೆಯಿಂದೇನು ನಿನ್ಗೆ ಹೊಡಿತೀನಿ, ಸಾಯಿಸ್ತೀನಿ ಅಂತ ಟಾರ್ಚರ್ ಮಾಡ್ತಿದ್ದಾರೆ. ಆ ಟಾರ್ಚರ್ಗೋಸ್ಕರ ನಾನು ಸಾಯ್ತಾ ಇರೋದು. ಅಣ್ಣ, ನಾನು ಸೂಸೈಡ್ ನಮ್ಗೆ ಭಯ ಆಯ್ತದೆ. ಎಲ್ಲ ನೀವೇ ಕಾಪಾಡಬೇಕು. ನಿಮ್ಗೆ ಅವ್ರ ಮೇಲೆ ಬರಬೇಕು. ಏನ್ ಬಂದ್ರು ಅವ್ರ ಮೇಲೆ ಇರ್ಬೇಕು. ಮನೆಗೆ ಸುಮ್ಮನೆ ನಮ್ಮನ್ನೆಲ್ಲ ತೆಗೆದ್ಬಿಟ್ರು. ನಮ್ಮ ಹಬ್ಬ ಮಗನೇ, ನಮ್ಮ ಮಗನ ಸುಪಾರಿ ಕೊಟ್ಟು ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ಬೆದರಿಕೆ ಹಾಕೋನೆ. ನಮ್ಮ ಅಣ್ಣ ಸೂಸೈಡ್ ಇನ್ನೇನು ಡೆತ್ತಾಗ ಟೈಮಲ್ಲಿ ಹಿಂಗೆ ಅವನೇ ನನಗೆ ಕಿರುಕುಳ ಕೊಟ್ಟ ಅಂತ ನನಗೆ ಹೇಳೋನೆ. ಕಾರ್ ಕರ್ಕೊಂಡು ಹೋಗ್ಬೇಕಾರೆ ನನಗೆ ಹೇಳಿದ್ದ, ಏನ್ಕೋ ಹಿಂಗ್ ಮಾಡ್ಕೊಂಡೆ ಅಂತ ನನ್ ಬಡ್ಕಡಾಗ. ಇಲ್ಲ ಹಿಂಗೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ಬಿಟ್ರು ನನಗೆ. ಅವ್ರದ್ದು ಟಾರ್ಚರ್ ಸಿಕ್ಕಾಪಟ್ಟೆ ಟಾರ್ಚರ್ ಆಗೋಯ್ತು ನನಗೆ. ಎಲ್ಲೋದ್ರು ಟಾರ್ಚರ್ ಮಾಡ್ತಾರೆ. ನನ್ನ ಕೈ ಇರಕಾಯ್ತಾರ, ನಿನ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನನಗೆ ಬೆದರಿಕೆ ಹಾಕಿದವ್ರೆ. ಸಿಗು, ನಿನ್ ಕಾಲ್ ಮುರಿತೀನಿ, ಕೈ ಮುರಿತೀನಿ. ಎಸ್ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಹೇಮಂತ್, ಕಟ್ಟೆ ನಾಗರಾಜು ಮತ್ತು ಚೇತನ್ ಈ ಹಿಂದೆ ಏನಾದರೂ ಕಿರಿಕಾಗಿತ್ತಾ? ಮತ್ತು ಈ ಕೇಸಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಹೇಮಂತ್? ಸಚಿನ್, ಏನಂತಂದ್ರೆ ಅನೈತಿಕ ಸಂಬಂಧದ ವಿಚಾರವನ್ನ ಹೆಂಡತಿಗೆ ಹೇಳ್ದ ಅನ್ನೋ ಒಂದು ಕಾರಣಕ್ಕೆ ಬೆದರಿಕೆಯನ್ನ ಹಾಕಿ
ಆತ ಆತ್ಮಹತ್ಯೆಗೆ ಕಾರಣವಾಗಿರುವಂತ ಘಟನೆ ಏನು ತುಮಕೂರು ತಾಲೂಕಿನ ರಾಮೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ಈ ಚಿಕ್ಕಣ್ಣಸ್ವಾಮಿ ಏನು ಪ್ರಧಾನ ಅರ್ಚಕರಿದ್ದಾರೆ ಅವರ ಅಭಿಮಾನಿ ಆಗಿರುವಂತ ಕಟ್ಟೆ ನಾಗರಾಜ್ ಏನಿದ್ದಾನೆ ಈತ ಕಳೆದ 2 ವರ್ಷಗಳಿಂದಲೂ ಕೂಡ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿರ್ತಾನೆ. ಈ ವಿಚಾರವನ್ನ ಆತನ ಸ್ನೇಹಿತ ಚೇತನ್ ಆತನ ಪತ್ನಿ ಏನಿದ್ದಾನೆ ಸುಮಾ ಅಂತೇಳಿ ಅವ್ರಿಗೆ ತಿಳಿಸಿರ್ತಾರೆ. ಈ ಒಂದು ವಿಚಾರಕ್ಕೆ ಏನು ಯಾರು ಚೇತನ್ ನಮ್ಮ ಸ್ನೇಹಿತ ಏನಿದ್ದಾನೆ ಕಟ್ಟೆ ನಾಗರಾಜು ಮತ್ತೆ ಸುಮಾ ನಡುವೆ ಗಲಾಟೆಗಳಾಗಿರ್ತವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಟ್ಟೆ ನಾಗರಾಜು ಈತನಿಗೆ ಬೆದರಿಕೆಯನ್ನ ಹಾಕಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಏನು ಸುಮಾರು 6ಕ್ಕೂ ಹೆಚ್ಚು ಬಾರಿ ಕರೆ ಮಾಡಿ ಚೇತನ್ಗೆ ಕಟ್ಟೆ ನಾಗರಾಜು ಬೆದರಿಕೆಯನ್ನ ಹಾಕಿದ್ದ. ಅದ್ರ ಜೊತೆಗೆ ಏನು ಕಟ್ಟೆ ನಾಗರಾಜು ಪತ್ನಿ ಕೂಡ ಈ ವಿಚಾರ ನಿಮ್ಮ ಅಣ್ಣನಿಗೆ ಗೊತ್ತಾಗಿದೆ, ನೀನು ಕಾಲ್ ಮುರಿತಾಳೆ ಅಂತ ಹೇಳಿ ಮೆಸೇಜ್ ಕೂಡ ಮಾಡಿದಂಥದ್ದು. ನಮ್ಗೆ ಎರಡೂ ಏನು ಮೆಸೇಜ್ ಕೂಡ ನಮ್ಗೆ ಸದ್ಯ ಲಭ್ಯ ಆಗಿರುವಂತದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಏನು ಈ ವಿಚಾರವಾಗಿ ಪ್ರಮುಖವಾಗಿ ಏನು ಸಾವನ್ನಪ್ಪಿದ್ದ ಚೇತನ್ ಆತನೇ ಸ್ವತಃ ವಿಡಿಯೋವನ್ನ ಮಾಡಿ ನನ್ನ ಸಾವಿಗೆ ಕಟ್ಟೆ ನಾಗರಾಜಣ್ಣನೇ ಕಾರಣ ಅಂತ ಹೇಳಿರುವಂತದ್ದು ವಿಡಿಯೋ ಕೂಡ ಲಭ್ಯವಾಗಿರುವಂತದ್ದು. ಈಗಾಗಲೇ ಏನು ಅಂತ್ಯಕ್ರಿಯೆ ಕೂಡ ಆಗೋಗಿದೆ ಅಂತಾನೆ ಹೇಳ್ಬೋದು ಚೇತನ್ದು. ಸದ್ಯ ಏನು ಅಂತ್ಯಕ್ರಿಯೆ ಎಲ್ಲ ನಡೆದ ಮೇಲೆ ಆತನ ಮೊಬೈಲ್ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ UDR ಕೂಡ ದಾಖಲಾಗಿರುವಂತದ್ದು. ಏನು ಚೇತನ್ ತಂದೆ ಶಿವಾನಂದ್ ಅವರು ದೂರು ನೀಡಿದ್ದಾರೆ. ಈ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈಗ UDR ಅನ್ನ ದಾಖಲಿಸಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಪೊಲೀಸರು ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ಏನು ಆತ್ಮಹತ್ಯೆ ಮಾಡಿಕೊಂಡಂತ ಪೋಷಕರು ಆರೋಪ ಮಾಡ್ತಾ ಇರುವಂತದ್ದು. ಯಾಕಂದ್ರೆ FIR ಮಾಡ್ಬೇಕಾಗಿದ್ದವರು ಕೇವಲ UDR ಮಾಡಿ ಇದನ್ನ ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ಈಗಾಗಲೇ SP ಅವರ ಮೊರೆ ಕೂಡ ಹೋಗಿರುವಂತದ್ದು. ಸಚಿನ್, ಧನ್ಯವಾದ ಹೇಮಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.